ಇವತ್ತು ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ 84ನೇ ಜನ್ಮದಿನ. ಹೀಗಾಗಿ ರಾಜ್ಯಾದ್ಯಂತ ರಾಜ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ರಾಜ್ ಸಮಾಧಿ ಸ್ಥಳಕ್ಕೆ ಕಳೆದ ರಾತ್ರಿಯಿಂದಲೇ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ, ನಮನ ಸಲ್ಲಿಸ್ತಾ ಇದ್ದಾರೆ. ಅಲ್ಲಲ್ಲಿ ರಾಜ್ ಕಟೌಟ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಕಳೆದ ರಾತ್ರಿಯೇ ಹಿರಿಯ ನಟ ಶ್ರೀನಿವಾಸಮೂರ್ತಿ ಹಾಗೂ ಹೊನ್ನವಳ್ಳಿ ಕೃಷ್ಣ ರಾಜ್ ಸಮಾಧಿ ಬಳಿಗೆ ಆಗಮಿಸಿದರು. ಕೇಕ್ ಕಟ್ ಮಾಡೋದ್ರ ಮುಖಾಂತರ ರಾಜ್ ಹುಟ್ಟುಹಬ್ಬವನ್ನು ಆಚರಿಸಿದರು. ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್ ಕಂಠೀರವ ಸ್ಟುಡಿಯೋದಿಂದ. ಅಶೋಕ್, ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣವರ ಅಭಿಮಾನಿಗಳು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿರುವಂಥದ್ದು. ಕಲಾವಿದರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಯಾಕಂದರೆ ಅಭಿಮಾನಿಗಳನ್ನು ಅಣ್ಣವರು ಯಾವಾಗಲೂ ದೇವರು ಅಂತ ಕರೀತಾ ಇದ್ರು. ಹೀಗಾಗಿ ದೇವರನ್ನ ನೋಡಲಿಕ್ಕೆ ದೇವರುಗಳು ಬರ್ತಿರುವಂಥದ್ದು, ಏನಂತೀರಿ? ಹೌದು, ಖಂಡಿತ ರಂಗನಾಥ್. ಅವರು ಹೇಗೆ ಅಭಿಮಾನಿಗಳ ದೇವರು ಅಂತ ಕರಿತಾ ಇದ್ರು, ಅಭಿಮಾನಿಗಳು ಸಹ ಅವರನ್ನ ತಮ್ಮ ದೇವರು ಅಂತಾನೆ ಅನ್ಕೊಂಡಿರುವಂಥದ್ದು. ಕಳೆದ 5 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ವಿ. ಅವರ ಈ ಸಮಾಧಿ ಸ್ಥಳಕ್ಕೆ ಪ್ರತಿ ವರ್ಷವೂ ಅಭಿಮಾನಿಗಳು ಯಾವ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋದು. ಪ್ರತಿ ವರ್ಷ ಬೆಳಿಗ್ಗೆ ಇಂದಿನ ರಾತ್ರಿಯೇ ಇಲ್ಲಿ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಅಭಿಮಾನಿಗಳು ಇಲ್ಲಿ ಬಂದು ಹಾಜರಾಗ್ತಾರೆ. ಬೆಳಿಗ್ಗೆಯಿಂದಲೇ ಪೂಜೆಗಳು ಪ್ರಾರಂಭ ಆಗುತ್ತೆ. ಒಟ್ಟಾರೆ ಅಭಿಮಾನಿಗಳಿಗೆ ಒಂದು ಇರುವಂಥದ್ದು, ರಾಜ್ಕುಮಾರ್ ಇಲ್ಲ ಅನ್ನುವಂತಹ ಕೊರಗು ಖಂಡಿತವಾಗ್ಲಿ ಕಾಡಿಲ್ಲ ಅನ್ನುವಂಥದ್ದಿಂದ ಸ್ಪಷ್ಟವಾಗುತ್ತೆ. ಹಾಗಾಗಿ ಅಭಿಮಾನಿಗಳಿಗೆ ಒಂದು ಏನಂತ ಹೇಳಿದ್ರೆ, ರಾಜ್ಕುಮಾರ್ ಅವರ ಸಿನಿಮಾಗಳು ಮತ್ತು ಅವರ ಆದರ್ಶಗಳ ಮೂಲಕ ಅವರು ಜೀವಂತವಾಗಿರುವಂಥದ್ದು. 84ನೇ ವರ್ಷದ ಹುಟ್ಟುಹಬ್ಬವು ಸಹ ಇವತ್ತು ಬಹಳ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ರಾಜ್ ಕುಟುಂಬವು ಸಹ ಇಲ್ಲಿ ಪ್ರತಿ ವರ್ಷವೂ ಬಂದು ಅಭಿಮಾನಿಗಳ ಜೊತೆ ಸೇರಿ ಈ ಒಂದು ಸಮಾಧಿಯ ಸ್ಥಳಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಅಭಿಮಾನಿಗಳ ಜೊತೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ವಾಡಿಕೆ. ಸೊ ಈ ವರ್ಷವೂ ಸಹ ಅದೇ ರೀತಿ ನಡೀತಾ ಇರುವಂಥದ್ದು. ಇನ್ನೊಂದು ಬಹಳ ವಿಶೇಷವಾಗಿ 5 ವರ್ಷಗಳ ನಂತರ ಓಕೆ ಅಶೋಕ್, ಯಾವ್ಯಾವ ಕಲಾವಿದರು ಬಂದಿದ್ದಾರೆ? ರಂಗನಾಥ್, ನನಗೆ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೊಮ್ಮೆ ಪ್ರಶ್ನೆಯನ್ನ ರಿಪೀಟ್ ಮಾಡ್ತೀರಾ? ಯಾವ್ಯಾವ ಕಲಾವಿದರು ಇಲ್ಲಿ ತನಕ ಬಂದು ಹೋಗಿದ್ದಾರೆ ಅಂತ? ರಂಗನಾಥ್, ಬಹಳ ಪ್ರಮುಖವಾಗಿ ಇಲ್ಲಿ ಪ್ರತಿ ವರ್ಷವೂ ರಾಜ್ಕುಮಾರ್ ಅವರ ಆತ್ಮೀಯ ವರ್ಗ ಇಲ್ಲಿ ಬರುತ್ತೆ. ಬರಗೂರು ರಾಮಚಂದ್ರಪ್ಪ ಅವರು ಬರ್ತಾರೆ, ಮತ್ತೆ ಅವರ ಆತ್ಮೀಯರಾದಂಥ ಅವ್ರ ಕುಟುಂಬದ ಆತ್ಮೀಯರಾದಂಥ ಹೊನ್ನವಳ್ಳಿ ಕೃಷ್ಣ ಅವರು ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ ಕುಟುಂಬದ ಆತ್ಮೀಯರು ಇಲ್ಲಿಗೆ ಆಗಮಿಸ್ತಾರೆ. ಬಹಳ ಪ್ರಮುಖವಾಗಿ ಈ ವರ್ಷ ಸುಮಾರು 5 ವರ್ಷಗಳ ನಂತರ ಸಾರಾ ಗೋವಿಂದ್ ಅವರ ನೇತೃತ್ವದ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂಥದ್ದು. ರಾಜ್ಕುಮಾರ್ ಅವರ ಆಯ್ದ ಗೀತೆಗಳ, ಜನಪ್ರಿಯ ಗೀತೆಗಳ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಖ್ಯಾತ ಹಿನ್ನೆಲೆ ಗಾಯಕರಾದಂಥ LN ಶಾಸ್ತ್ರಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇನ್ನು ಅದರ ಜೊತೆಗೆ ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರಗಳು ಇಲ್ಲಿ ನಿರಂತರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೀತಾ ಇರುವಂಥದ್ದು. ಮತ್ತೆ ಅಶಕ್ತ ಕಲಾವಿದರಿಗೆ ಈ ವರ್ಷ ಸುಮಾರು 4 ರಿಂದ 5 ಹಿರಿಯ ಕಲಾವಿದರಿಗೆ ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮ ಇವತ್ತು ಇದೆ. ಬ್ರಹ್ಮ ಅವರಿರ್ಬೋದು, ನಿರ್ದೇಶಕರಾದಂಥ AT ರಘು ಅವರು ಇರ್ಬೋದು, ಇನ್ನು ಲಕ್ಷ್ಮೀ ದೇವಿ ಅವರು ಇರ್ಬೋದು, ಇವರು ಸೇರಿದಂತೆ ಸುಮಾರು 6 ಜನ ಕಲಾವಿದರಿಗೆ ಇಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸನ್ಮಾನವನ್ನು ಏರ್ಪಡಿಸಿರುವಂಥದ್ದು. ಆ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ ಕುಟುಂಬವು ಸಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ. ಒಟ್ಟಾರೆ ಇವತ್ತು ಅಭಿಮಾನಿಗಳ ಜೊತೆ ರಾಜ್ ಕುಟುಂಬ ಮತ್ತೆ ಇತರೆ ಅವರ ಆತ್ಮೀಯ ವರ್ಗದವರು, ಚಿತ್ರರಂಗದ ಗಣ್ಯರು ಸಹ ಇಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅಂತೂ ಕರ್ನಾಟಕ ಮತ್ತು ನಿಜಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರನ್ನ ನೋಡಲಿಕ್ಕೆ ಅವರ ಸಮಾಧಿ ಬಳಿಗೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಿರುವಂಥದ್ದು. ಕಲಾವಿದರಾದಿಯಾಗಿ ಜನಸಾಮಾನ್ಯರು ಕೂಡ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿರುವಂಥದ್ದು. ಆ ಬಂಗಾರ ಮನುಷ್ಯ ಸಿನಿಮಾ ಅಂತ ನೋಡಿ ಪ್ರತಿಯೊಬ್ಬ ರೈತರು ಆ ಪಾಲನೆ ಮಾಡ್ಕೊಂಡು ಹೋದರೆ ಇವತ್ತು ಯಾರ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಪ್ಪಾಜಿಯವರು ಮಾಡಿರೋಂಥ ಪಾತ್ರ, ಇದುವರೆಗೂ ನಾನು ಎಲ್ಲೇ ಇದ್ರೂ, ನಾನು ಸುಮಾರು 20 ವರ್ಷ ಔಟ್ ಆಫ್ ಕರ್ನಾಟಕದಿಂದ ಆಚೆ ಇದ್ದೆ ಡಿಫೆನ್ಸಲ್ಲಿ. ನಾನು ಅಲ್ಲಿ ಹೋದ್ರೂ ಅಪ್ಪಾಜಿಯವ್ರ ಕ್ಯಾಸೆಟ್ ತೊಗೊಂಡು ಪ್ರತಿ ವಾರ ಅವಾಗ ಕನ್ನಡಪ್ರಭ ಪಿಕ್ಚರ್ ಇತ್ತು ಪೇಪರ್, ಅದು ಮನೆಯಿಂದ ನನಗೆ ಪೋಸ್ಟ್ ಬರ್ತಾ ಇತ್ತು. ಅವಾಗೂ ರಾಜ್ಕುಮಾರ್ ಅವರದು ನಾನು ಪಕ್ಕಾ ಪೇಪರ್ ಓದಿ ಇಂಥ ಪಿಕ್ಚರ್ ಇಂಥ ದಿನ ರಿಲೀಸ್ ಅದೇ ಅಂದರೆ ನಮ್ಮ ಬೃತ್ತ ಪ್ರಹ್ಲಾನ ಬಂದಿದೆ. ಅವನಲ್ಲಿದೆ ಅರುಣಾಚಲ ಪ್ರದೇಶ ತವಾಂಗಲ್ಲಿದ್ದೆ. ಅವರ ಆದರ್ಶಗಳಂದ್ರೆ ತುಂಬ ಮಾತು